ಇಸ್ಲಾಂ ಎಂಬುದು ಅಲ್ಲಾಹನ ಧರ್ಮವಾಗಿದೆ. ಈ ವಿಷಯದಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕಾಗಿಯೇ ಎಷ್ಟೇ ಶತ್ರುಗಳು ಅದನ್ನು ನಾಶ ಮಾಡಲು ಪ್ರಯತ್ನಿಸಿದರೂ ಇಸ್ಲಾಂ ಯಾವಾಗಲೂ ಉನ್ನತಿಯನ್ನು ಕಾಣುತ್ತಿದೆ. ಇಸ್ಲಾಂ ಜಗತ್ತಿನಾದ್ಯಂತ ಶಾಂತಿಯ ಸಂದೇಶವನ್ನು ಹರಡುವುದನ್ನು ಕಂಡು ಇಸ್ಲಾಮನ್ನು ಸ್ವೀಕರಿಸುವವರ ಸಂಖ್ಯೆ ಹೆಚ್ಚಾಯಿತು. ಆದರೆ ಇಸ್ಲಾಮನ್ನು ಜನರ ಮುಂದೆ ಭಯೋತ್ಪಾದನೆಯ ಧರ್ಮವೆಂದು ಚಿತ್ರಿಸಲು ಅಮೆರಿಕ ಮತ್ತು ಇಸ್ರೇಲ್ನ ಸ್ನೇಹಿತರು ಪ್ರಯತ್ನಿಸಿದ ಕಥೆಗಳನ್ನು ನಾವು ಮರೆತಿಲ್ಲ. ಶತಮಾನಗಳ ಹಿಂದೆಯೇ ಯಹೂದಿಗಳಿಗೆ ಇಸ್ಲಾಮಿನ ವಿರುದ್ಧ ಶತ್ರುತ್ವ ಆರಂಭವಾಗಿತ್ತು. ಪವಿತ್ರ ಕುರಾನ್ನ ಸೂರತ್ ಅಲ್ ಮಾಯಿದಾ 5-82ನಲ್ಲಿ ಅಲ್ಲಾಹು ಸುಬ್ಹಾನಹು ವತಾಲ ಹೇಳುತ್ತಾನೆ, ನಿಶ್ಚಿತವಾಗಿಯೂ ನೀನು ಕಾಣುವೆ, ಜನರಲ್ಲಿ ಸತ್ಯವಿಶ್ವಾಸಿಗಳಿಗೆ ತೀವ್ರವಾದ ಶತ್ರುತ್ವ ಹೊಂದಿರುವವರು ಯಹೂದಿಗಳು ಮತ್ತು ಬಹುದೇವತಾರಾಧಕರು. ಮತ್ತು ನೀನು ಕಾಣುವೆ, ಜನರಲ್ಲಿ ಸತ್ಯವಿಶ್ವಾಸಿಗಳಿಗೆ ಹೆಚ್ಚು ಸೌಹಾರ್ದವಿರುವವರು ತಾವು ಕ್ರಿಶ್ಚಿಯನ್ನರೆಂದು ಹೇಳಿಕೊಳ್ಳುವವರು, ಏಕೆಂದರೆ ಅವರಲ್ಲಿ ಧಾರ್ಮಿಕ ವಿದ್ವಾಂಸರು ಮತ್ತು ಸನ್ಯಾಸಿಗಳಿದ್ದಾರೆ ಮತ್ತು ಅವರು ಅಹಂಕಾರವನ್ನು ತೋರಿಸುವುದಿಲ್ಲ. ಕುರಾನ್ ಯಹೂದಿಗಳ ಬಗ್ಗೆ ಮತ್ತು ಅವರ ಸ್ವಭಾವದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸಿದೆ. ಪ್ಯಾಲೆಸ್ಟೈನ್ನ ಬಡ ಮುಸ್ಲಿಮರ ವಿರುದ್ಧ ಇಸ್ರೇಲ್ ನಡೆಸುತ್ತಿರುವ ಕಗ್ಗೊಲೆ ಇಂದಿಗೂ ಮುಂದುವರೆದಿದೆ. ಇಸ್ರೇಲ್ನ ಫಿರಂಗಿಗಳನ್ನು ಎದುರಿಸಲು ಕೈಯಲ್ಲಿ ಕಲ್ಲುಗಳನ್ನು ಹಿಡಿದು ನಿಂತ ಮಕ್ಕಳ ಚಿತ್ರಗಳು ಇಂದಿಗೂ ಮಾನವ ಮನಸ್ಸಿನಿಂದ ಮಾಸಿಲ್ಲ. ಎಂತಹ ನೋವಿನ ದೃಶ್ಯಗಳಾಗಿದ್ದವು ಅವು. ಮುಸ್ಲಿಮರ ಪ್ರಥಮ ಆರಾಧನಾ ಕೇಂದ್ರವಾದ ಮಸ್ಜಿದ್ ಅಲ್ ಅಕ್ಸಾದಲ್ಲಿ ಒಡಕು ಸೃಷ್ಟಿಸಲು ಪ್ರಯತ್ನಿಸುವುದು, ಆರಾಧನೆಗಳನ್ನು ತಡೆಯುವ ದಯನೀಯ ದೃಶ್ಯಗಳನ್ನು ನಾವು ದಿನನಿತ್ಯ ಕಾಣುತ್ತಿದ್ದೇವೆ. ಪವಿತ್ರ ಮಸ್ಜಿದ್ ಅಲ್ ಅಕ್ಸಾದ ಬಗ್ಗೆ ಕುರಾನ್ನಲ್ಲಿ ಅಲ್ಲಾಹು ಹೇಳುವುದು, ಅದರ ಸುತ್ತಲೂ ಅವನು ಬರಕತ್ ಆಶೀರ್ವಾದವನ್ನು ಇಟ್ಟಿದ್ದಾನೆ ಎಂಬುದು. ಇದು ಪ್ರವಾದಿಗಳ ಮತ್ತು ಸಾಲಿಹೀನ್ಗಳ ಶರೀರಗಳು ಸಮಾಧಿಯಾದ ಪವಿತ್ರ ಭೂಮಿಯಾಗಿದೆ. ಚರಿತ್ರೆಯಲ್ಲಿ ಮಹಾನ್ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಈ ಸ್ಥಳದಲ್ಲಿ ಮರಣಿಸಲು ಅಲ್ಲಾಹನಲ್ಲಿ ಪ್ರಾರ್ಥಿಸಿದ್ದರು. ಮಿರಾಜ್ನ ರಾತ್ರಿಯಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ವಾಹನವಾದ ಬುರಾಕ್ನು ಕಟ್ಟಿಹಾಕಿದ ಪವಿತ್ರ ಸ್ಥಳವು ಇದಾಗಿದೆ. ಈ ರೀತಿಯಾಗಿ ಈ ಪವಿತ್ರ ಭೂಮಿಯು ಹಲವಾರು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದರೆ ಈ ಸ್ಥಳಗಳನ್ನು ಒಮ್ಮೆ ಭೇಟಿಯಾಗಲು ಕೂಡ ಮುಸ್ಲಿಮರಿಗೆ ಇಂದು ಭಯವಾಗಿದೆ. ಆದರೆ ದಜ್ಜಾಲ್ನ ಸಹಚರರಾದ ಇಸ್ರೇಲ್ನ ಯಹೂದಿಗಳು ವ್ಯಭಿಚಾರಕ್ಕೆ ಹೆಚ್ಚಿನ ಒತ್ತು ನೀಡಿ ಪವಿತ್ರ ಮಸ್ಜಿದ್ ಅಲ್ ಅಕ್ಸಾದ ಸುತ್ತಮುತ್ತಲಿನ ಟೆಲಿವಿಷನ್ಗಳಲ್ಲಿ ವ್ಯಭಿಚಾರದ ಚಾನೆಲ್ಗಳನ್ನು ಲಭ್ಯವಾಗಿಸುತ್ತಾರೆ. ಇದು ಅವರ ನಾಯಕನು ಬೇಗ ಬರಬೇಕೆಂಬ ಉದ್ದೇಶಕ್ಕಾಗಿ. ಅವರ ನಾಯಕನು ಬೇಗ ಬರಬೇಕಾದರೆ ಈ ಜಗತ್ತಿನಲ್ಲಿ ವ್ಯಭಿಚಾರವೂ ಹೆಚ್ಚಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇಂದು ಹೆಚ್ಚಿನ ಅಶ್ಲೀಲ ವೆಬ್ಸೈಟ್ಗಳ ಹಿಂದಿನ ಕೈಗಳು ಇಸ್ರೇಲ್ನವು. ಈ ರೀತಿಯಾಗಿ ಬಡಜನರನ್ನು ದಾಳಿ ಮಾಡುವುದು ಅಂತಿಮ ದಿನದ ಸಂಕೇತವೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಬಲಿಷ್ಠರು ದುರ್ಬಲರನ್ನು ಒಡ್ಡಿಕೊಳ್ಳುವ ಕಾಲ ಬಂದಾಗ ನೀವು ಅಂತಿಮ ದಿನವನ್ನು ನಿರೀಕ್ಷಿಸಿ ಎಂದು ತಿರುಮೇನಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನಮಗೆ ಯಥಾರ್ಥವಾಗಿ ಏನಾಯಿತು? ನಾವು ಶಕ್ತಿಯುತ ಈಮಾನಿಕ ಉತ್ಸಾಹದಿಂದ ಕೂಡಿದ ನಾಯಕರನ್ನು ಕಳೆದುಕೊಂಡಿದ್ದೇವೆ. ಇಸ್ಲಾಮಿಕ ಚರಿತ್ರೆಯಲ್ಲಿ ಸಲಾಹುದ್ದೀನ್ ಅಯ್ಯೂಬಿಯವರ ಚರಿತ್ರೆಯನ್ನು ನಾವು ಕಾಣಬಹುದು. ಮಸ್ಜಿದ್ ಅಲ್ ಅಕ್ಸಾವನ್ನು ಅವರು ಹೇಗೆ ವಶಪಡಿಸಿಕೊಂಡರು ಎಂಬುದನ್ನು. ದೇವರು ನಮ್ಮಿಂದ ಇದನ್ನು ಕಿತ್ತುಕೊಂಡಾಗ ಶತ್ರುಗಳಿಗೆ ನಾವು ಕೇವಲ ತುಚ್ಛರಾದೆವು. ಕೆಲವು ಸಮಯದ ಹಿಂದೆ ಬಂದ ಸುದ್ದಿಗಳು ನಮ್ಮನ್ನು ಬಹಳವಾಗಿ ನೋಯಿಸಿವೆ. ಇಸ್ರೇಲ್ನ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಪ್ಯಾಲೆಸ್ಟೈನಿಯರು ಕೊಲೆಯಾದರು. ಯಾಕೆ ಕೊಲೆಯಾದರೆಂದು ಅವರಿಗೆ ತಾವೇ ತಿಳಿದಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದ್ದರು, ಅಂತಿಮ ದಿನದಂದು ಕೊಲೆ ಮಾಡಿದವನಿಗೆ ತಾನು ಯಾಕೆ ಕೊಲೆ ಮಾಡಿದೆ ಎಂದು ತಿಳಿಯದು, ಕೊಲೆಯಾದವನಿಗೆ ತಾನು ಯಾಕೆ ಕೊಲೆಯಾದೆ ಎಂದು ತಿಳಿಯದ ಸ್ಥಿತಿ ಬರಲಿದೆ. ಹೌದು, ಅಂತಿಮ ದಿನ ಸಮೀಪಿಸಿದೆ. ಆದರೆ ಇಸ್ರೇಲ್ಗೆ ಶತಮಾನಗಳ ಹಿಂದೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು, ಅಂತಿಮ ವಿಜಯ ಮುಸ್ಲಿಮರದೇ ಆಗಿರುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಮುಸ್ಲಿಮರು ಮತ್ತು ಯಹೂದಿಗಳು ಪರಸ್ಪರ ಯುದ್ಧ ಮಾಡುವವರೆಗೆ ಜಗತ್ತು ಕೊನೆಗೊಳ್ಳುವುದಿಲ್ಲ. ಆಗ ಮುಸ್ಲಿಮರು ಜಯಿಸುವರು ಮತ್ತು ಯಹೂದಿಗಳು ಸೋಲಿನ ಕಹಿಯನ್ನು ಸವಿಯುತ್ತಾ ಪ್ರತಿ ಕಲ್ಲಿನ ಮತ್ತು ಮರದ ಹಿಂದೆ ಓಡಿ ಒಳಗುವರು. ಈ ಹದೀಸ್ಗಳನ್ನು ವಿವರಿಸುವಾಗ ವಿದ್ವಾಂಸರು ಹೇಳುತ್ತಾರೆ, ಆಗ ಮಸ್ಜಿದ್ ಅಲ್ ಅಕ್ಸಾ ಮುಸ್ಲಿಮರ ಕೈಯಲ್ಲಿರುತ್ತದೆ ಎಂಬುದಕ್ಕೆ ಇದು ಸೂಚನೆಯಾಗಿದೆ. ಅಷ್ಟೇ ಅಲ್ಲ, ಅಲ್ಲಾಹನಿಗೆ ಭಯಪಡುವ ಒಬ್ಬ ಆಡಳಿತಗಾರ ನಮಗೆ ನಾಯಕತ್ವ ವಹಿಸಲು ಇರುವನು. ಅವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಇಮಾಮ್ ಮಹದಿ. ಅಲ್ಲಾಹು ಸುಬ್ಹಾನಹು ವತಾಲ ನಮ್ಮೆಲ್ಲರನ್ನೂ ಇಮಾಮ್ ಮಹದಿಯ ನಾಯಕತ್ವದಲ್ಲಿ ಒಂದುಗೂಡಿಸಲಿ. ಆಮೀನ್.